ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತಿಪಟೂರು ಇವರ ವತಿಯಿಂದ ಕೌಟಿಲ್ಯ ರಾಜ್ಯಶಾಸ್ತ್ರ ವಿಭಾಗ ಮತ್ತು ಹಳೆ ವಿದ್ಯಾರ್ಥಿಗಳ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ 75ನೇ ವರ್ಷದ ಸ್ವಾತಂತ್ರ್ಯ ಭಾರತದ ಅಮೃತ ಮಹೋತ್ಸವ ದಿನಾಚರಣೆಯ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಗಿಡಕ್ಕೆ ನೀರೆರೆಯುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು. ಪ್ರಾಸ್ತಾವಿಕ ನುಡಿಯನ್ನು ಡಾಕ್ಟರ್ ಹೊನ್ನಾಂಜನೇಯ ಡಿ.ಆರ್. ರವರು, ಸಮನ್ವಯಾಧಿಕಾರಿಗಳು, ಹಳೆ ವಿದ್ಯಾರ್ಥಿ ಸಂಘ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತಿಪಟೂರು. ಮೂಲಕ ಸ್ವಾತಂತ್ರ್ಯ ಚಳವಳಿಯ ಬಗ್ಗೆ ಮಕ್ಕಳಲ್ಲಿ ಅರಿವನ್ನು ಮೂಡಿಸುವಂತಹ ಒಂದು ಸದುದ್ದೇಶವನ್ನು ಇಟ್ಕೊಂಡು ಈ ನಿಟ್ಟಿನಲ್ಲಿ ಸಾಪ್ತಾಹಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಅನ್ನತಕ್ಕಂಥ ಒಂದು ವಿಚಾರವನ್ನ ಮಾನ್ಯ ಆಯುಕ್ತರು ಆದೇಶದ ಮೂಲಕ ಈಗಾಗಲೇ ಎಲ್ಲ ಕಾಲೇಜುಗಳಿಗೂ ಕೂಡ ರವಾನೆಯನ್ನ ಮಾಡಿದ್ರು. ಈ ನಿಟ್ಟಿನಲ್ಲಿ ನಮ್ಮ ಕಾಲೇಜಿನಲ್ಲೂ ಕೂಡ ಮಾನ್ಯ ಪ್ರಾಂಶುಪಾಲರಾಗಿರ್ತಕ್ಕಂತಹ ಡಾಕ್ಟರ್ ಕೆ.ಬಿ. ಸರಸ್ವತಿ ಅವರು ಎಲ್ಲ ಅಧ್ಯಾಪಕ ಮಿತ್ರರ ಒಂದು ಸಭೆಯನ್ನ ಮಾಡಿ ಈ ಒಂದು ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನ ಅತ್ಯುತ್ತಮವಾಗಿ ನಮ್ಮ ಕಾಲೇಜಿನಲ್ಲಿ ಆಯೋಜನೆಯನ್ನು ಮಾಡಬೇಕು ಅನ್ನತಕ್ಕಂಥ ಒಂದು ನಿರ್ದೇಶನವನ್ನು ಇಟ್ಕೊಂಡು ಅದಕ್ಕೆ ನಮ್ಮ ಕಾಲೇಜಿನಲ್ಲಿ ಈಗಾಗಲೇ ಸಾಂಸ್ಕೃತಿಕ ಕಾರ್ಯದರ್ಶಿಗಳಾಗಿದ್ದಂತಹ ಡಾಕ್ಟರ್ ಎಂ.ಆರ್. ಚಿಕ್ಕಗಡೆಯವರಿಗೆ ನಿರ್ದೇಶನವನ್ನು ನೀಡಿ ಈ ಸಾಪ್ತಾಹಿಕ ಕಾರ್ಯಕ್ರಮಗಳು ಅಮೃತ ಮಹೋತ್ಸವದ ಹೆಸರಿನಲ್ಲಿ ವಿವಿಧ ರೀತಿಯ ಚಟುವಟಿಕೆಗಳನ್ನು ಮಾಡಬೇಕು ಅಂತ ತಿಳಿಸಿದರು. ಈ ನಿಟ್ಟಿನಲ್ಲಿ ನಮಗೂ ಕೂಡ ರಾಜ್ಯಶಾಸ್ತ್ರ ವಿಭಾಗ ಮತ್ತು ಹಳೆ ವಿದ್ಯಾರ್ಥಿಗಳ ಸಂಘದ ಒಂದು ಮೂಲಕ ಇವತ್ತಿನ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನ ನಮ್ಮ ಹೆಗಲಿಗೆ ವಿಶೇಷ ಉಪನ್ಯಾಸವನ್ನ ನೀಡಬೇಕು ಅಂತ ರಾಷ್ಟ್ರ ಇತಿಹಾಸ ವಿಭಾಗದ ಮತ್ತು ಇತರ ಸಮಾಜ ವಿಜ್ಞಾನಗಳ ಎಲ್ಲ ಅಧ್ಯಾಪಕರು ಕೂಡ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಈಗ ನಾನು ಸಾಕಷ್ಟು ಜನ ಅಧ್ಯಾಪಕರೆಲ್ಲರನ್ನೂ ಕೂಡ ಭೇಟಿ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬ್ಯುಸಿ ಆದರು. ಆದರೆ ನಮ್ಮ ವಿಚಾರವಾಗಿ ಈ ಹಿಂದೆ ಸುಮಾರು 12 ವರ್ಷಗಳು ಸುದೀರ್ಘವಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗುಬ್ಬಿನಲ್ಲಿ ಇತಿಹಾಸ ವಿಭಾಗದಲ್ಲಿ ಸೇವೆಯನ್ನು ಸಲ್ಲಿಸಿ ಅನಂತರ ಮೊನ್ನೆ 2 ತಿಂಗಳ ಹಿಂದೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಥಮ ದರ್ಜೆ ಕಾಲೇಜಿಗೆ ಇತಿಹಾಸ ವಿಭಾಗದ ಮುಖ್ಯಸ್ಥರಾಗಿ ವರ್ಗಾವಣೆಗೊಂಡಿರ್ತಕ್ಕಂತಹ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂತಹ ಪ್ರೊಫೆಸರ್ ಪಿ ಲಿಂಗರಾಜ್ ಅವರನ್ನು ನಾನು ನಮ್ಮ ಕಾಲೇಜಿಗೆ ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ಭಾರತದ ಸ್ವಾತಂತ್ರ್ಯ ಚಳವಳಿಯ ಬಗ್ಗೆ ಸ್ವಲ್ಪ ಅರಿವನ್ನು ಮೂಡಿಸಬೇಕು ಅನ್ನೋದನ್ನ ನಾನು ಅವರಲ್ಲಿ ಮನವಿಯನ್ನ ಮಾಡಿಕೊಂಡೆ. ಮತ್ತೆ ಇದರ ಜೊತೆಯಲ್ಲಿ ಇತಿಹಾಸ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂತಹ ಕುಮಾರಸ್ವಾಮಿ ಸರ್ ಅವರನ್ನು ಕೂಡ ನಾನು ಅವ್ರ ಜೊತೆಯಲ್ಲಿ ನಾನು ಮತ್ತೆ ನಮ್ಮ ಮುಖ್ಯಸ್ಥರಾಗಿರ್ತಕ್ಕಂತಹ ಪ್ರೊಫೆಸರ್ ಹಿರಯ್ಯ ಸರ್ ಅವರು ಚರ್ಚೆ ಮಾಡಿ ಮತ್ತೆ ಇವತ್ತು ಖುಷಿ ಕೊಡುವಂತಹ ವಿಚಾರ ಏನಂದ್ರೆ ನಮ್ಮ ಆರ್ಟ್ಸ್ ಹುಡುಗರನ್ನ ಹಿಡಿದು ಕಟ್ಟಾಕಾಗಲ್ಲ ಅಂತಾರೆ. ಏನ್ ಕಟ್ಟಾಕದ ಏನ್ ಬೇಡ ನಮ್ಮ ಹುಡುಗರನ್ನ ನೋಡಿ ಎಲ್ಲ ಬಂದು ಕುತ್ಕೊಂಡಿದ್ದಾರೆ ಹುಡುಗರು. ಈ ಬೇರೆ ವಿಭಾಗದ ವಿದ್ಯಾರ್ಥಿಗಳಿಗಿಂತ ನಮ್ಮ ವಿದ್ಯಾರ್ಥಿಗಳು ಶಿಸ್ತುಬದ್ಧವಾಗಿದ್ದಾರೆ. ಯಾಕಂದ್ರೆ ಮಕ್ಕಳಿಗೆ ಮನವರಿಕೆ ಮಾಡುವಂತಹ ನಿಟ್ಟಿನಲ್ಲಿ ನಾವೆಲ್ಲ ಸೋತ ಹೋಗ್ತಾ ಇದೀವಿ ಅಂತ ನನಗನ್ನಿಸಿದೆ. ಹಾಗಾಗಿ ಇಲ್ಲಿ ಆಗಮಿಸಿರ್ತಕ್ಕಂತಹ ಎಲ್ಲ ಕಲಾ ವಿಭಾಗದ ಬೇರೆ ವಿಜ್ಞಾನ ವಿಭಾಗ, ವಾಣಿಜ್ಯ ವಿಭಾಗ ಮತ್ತು ಬೇರೆ ಬೇರೆ ವಿಭಾಗಗಳಿಂದ ಬಂದಿರುವಂತಹ ವಿದ್ಯಾರ್ಥಿಗಳನ್ನು ಕೂಡ ಒಳಗೊಂಡಂತೆ ವಿಶೇಷವಾಗಿ ನಾವು ಕೇಂದ್ರೀಕರಿಸಿದ್ದು ಯಾವ ವಿದ್ಯಾರ್ಥಿಗಳು ಕಲಾ ವಿಭಾಗದಲ್ಲಿ ಅದರಲ್ಲೂ ಸಮಾಜ ವಿಜ್ಞಾನ ವಿಷಯಗಳಲ್ಲಿ ಅಧ್ಯಯನ ಮಾಡ್ತಾರೋ ಅಂತಹ ವಿದ್ಯಾರ್ಥಿಗಳಿಗೆ ಈ ವಿಷಯಗಳು ಹೋಗಬೇಕಾಗತ್ತೆ. ನಾನು ಈಗಾಗಲೇ ಹೇಳಿದ್ದೇನೆ, ನಮ್ಮಲ್ಲಿ OEP ಪತ್ರಿಕೆ ತಗೊಂಡಿರ್ತಕ್ಕಂತಹ ವಿದ್ಯಾರ್ಥಿಗಳೇನಿದ್ದಾರೆ ಅಥವಾ HP ನಲ್ಲಿ ಓದುವಂತಹ EP ನಲ್ಲಿ ಓದುವಂತಹ ವಿದ್ಯಾರ್ಥಿಗಳಿಗೆ ಭಾರತದ ಸ್ವಾತಂತ್ರ್ಯ ಚಳವಳಿ ಮತ್ತು ಅವರ ಸಂವಿಧಾನಾತ್ಮಕ ಬೆಳವಣಿಗೆ ಅಂತ ಒಂದು ಪ್ರತ್ಯೇಕ ಪತ್ರಿಕೆನೇ ಇದೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಬೇಕು ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಮನವಿ ಮಾಡಿಕೊಂಡ್ವಿ. ಪ್ರೊಫೆಸರ್ ಲಿಂಗರಾಜ್ ಅವರು ನಮ್ಮ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಅವರಲ್ಲಿ ಕೋರ್ತೇನೆ. ನಾನು ಧನ್ಯವಾದಗಳು. 75ನೇ ವರ್ಷದ ಸ್ವಾತಂತ್ರ್ಯ ಭಾರತದ ಅಮೃತ ಮಹೋತ್ಸವ ದಿನಾಚರಣೆಯ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಪ್ರೊಫೆಸರ್ ಲಿಂಗರಾಜು ಮುಖ್ಯಸ್ಥರು, ಇತಿಹಾಸ ವಿಭಾಗ, ಪಾವಗಡ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತಿಪಟೂರು, ಕೌಟಿಲ್ಯ ರಾಜ್ಯಶಾಸ್ತ್ರ ವಿಭಾಗ ಮತ್ತು ಹಿರಿಯ ವಿದ್ಯಾರ್ಥಿಗಳ ಸಂಘ. ನಾನು ಹಳೆ ವಿದ್ಯಾರ್ಥಿ ಅಂತ ಕರೆಯೋದಕ್ಕಿಂತ ಹಿರಿಯ ವಿದ್ಯಾರ್ಥಿಗಳ ಸಂಘ ಅಂತ ಪದವನ್ನು ಬಳಸ್ತೀನಿ. ಯಾಕಂದ್ರೆ ಅವ್ರ ಕಾಲೇಜ್ಗೆ ಅಡುಗರು ಆಗ್ಬಾರ್ದು. ಯಾವಾಗ
ಕಾಲೇಜ್ ಯಾವಾಗಲೂ ಹೊಸಬರಾಗೇ ಇರಬೇಕು, ಹಿರಿಯರಾಗಿರಬೇಕು, ಅದು ನನ್ನ ಆಶಯ. ಮತ್ತೆ 75ನೇ ವರ್ಷದ ಸ್ವತಂತ್ರ ಭಾರತದ ಅಮೃತೋತ್ಸವ ಕಾರ್ಯಕ್ರಮ ಇದು ನಿನ್ನೆ ಮೊನ್ನೆ ನಾನು ಪಾವಗಡ ಕಾಲೇಜಿನಲ್ಲಿ ಇನ್ಚಾರ್ಜ್ ಇದ್ದೆ ಪ್ರಿನ್ಸಿಪಾಲ್ ಆಗಿ. ಸೊ ಇದು ಬಂದಾಗ ನಾನು ನಿನ್ನೆ ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ವಾರದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ನನ್ನ ಸಹೋದ್ಯೋಗಿಗಳಿಗೆ ಹೇಳಿದ್ದೆ. ಸೊ ಅಲ್ಲಿ ನಡೀತಾ ಇದೆ. ಸೊ ಹಾಗೇನೆ ನನಗೆ ಈ ವಾರದಿಂದ ಹುಳಿಯಾರ್ ಕಾಲೇಜ್ ಪ್ರಿನ್ಸಿಪಾಲ್ ಫೋನ್ ಮಾಡ್ತಾನೆ ಇದ್ರು, ಸರ್ ಬನ್ನಿ ಬನ್ನಿ ಅಂತ. ನಾನು ಚಾರ್ಜಲ್ಲಿದ್ದೆ, ಆಗಲ್ಲ ಅಂತ ಹೇಳಿದೆ. ಮತ್ತೆ ಸ್ನೇಹಿತ ಡಾಕ್ಟರ್ ಹೊನ್ನಾಂಜನೇಯನವರು ಫೋನ್ ಮಾಡಿದಾಗ ನಾನು ಇಲ್ಲ ಅನ್ನೋಕ್ಕಾಗಲಿಲ್ಲ. ಯಾಕಂದರೆ ಒಂದು ರೀತಿಯಲ್ಲಿ ನಾನು ಟ್ರಾನ್ಸ್ಫರ್ ಬಂದಾಗ ತಿಪ್ಟೂರು ಕಾಲೇಜ್ ಖಾಲಿ ಇದೆಯಾ ಅಂತ ನೋಡಿದ್ದು ಉಂಟು. ನನ್ನ ವೇಕೆನ್ಸಿಗೆ ಹಿಸ್ಟ್ರಿ ಬರೋದು, ಇಲ್ಲಿಗೆ ಬರೋದು, ಆದರೆ ಇಲ್ಲಿ ಅವಕಾಶ ಇರಲಿಲ್ಲ. ಸೊ ಹಾಗಾಗಿ ತುಮಕೂರು ಜಿಲ್ಲೆನಲ್ಲಿ ಇದ್ದಂಥ ಒಂದೇ ಒಂದು ಪೋಸ್ಟು ಪಾವಗಡ ಡಿಗ್ರಿ ಕಾಲೇಜು. ಸೊ ಹಾಗಾಗಿ ಬಾರ್ಡರ್ಗೆ ಹೋಗಿ ಈಗ ಕೆಲಸ ಮಾಡ್ತಾ ಇದ್ದೀವಿ. ಬಾರ್ಡರ್ನಲ್ಲಿ ಸೈನಿಕರು ಕೆಲಸ ಮಾಡಿದಂಗೆ ಈಗ ಅಲ್ಲಿ ನಾನು ಹಿಸ್ಟ್ರಿ ಡಿಪಾರ್ಟ್ಮೆಂಟನ್ನು ಬೆಳೆಸ್ತಾ ಇದ್ದೀನಿ. ಸೊ ಹಾಗೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ನೆರವೇರಿಸಿದಂತಹ ಕಾಲೇಜಿನ ಗೌರವಾನ್ವಿತ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಸರಸ್ವತಿ ಕೆಬಿ ಅವರು, ಹಿಂದೆ ನಾವು ಗುಬ್ಬಿ ಕಾಲೇಜಿನಲ್ಲಿ ಕೆಲಸ ಮಾಡಿದ್ವಿ. ಸೊ ಅಂತಹ ಗೌರವಾನ್ವಿತ ಪ್ರಾಂಶುಪಾಲರೇ ಹಾಗೂ ವಿಭಾಗದ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರು, ಸೊ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪ್ರೊಫೆಸರ್ ಹಿರಯ್ಯ ಸರ್ ಅವರೇ, ಹಾಗೂ ಪ್ರಾಸ್ತಾವಿಕ ನುಡಿಯನ್ನಾಡಿದಂತಹ ಸ್ನೇಹಿತ ಡಾಕ್ಟರ್ ಹೊನ್ನಾಂಜನೇಯ ಅವರೇ, ಹಾಗೂ ನನ್ನ ಹಿಂದಿನ ಕಾಲೇಜಿನ ಗೌರವಾನ್ವಿತ ಪ್ರಾಂಶುಪಾಲರಾಗಿದ್ದಂತಹ ಡಾಕ್ಟರ್ ವೆಂಕಟಾಚಲಯ್ಯ ಸರ್ ಅವರೇ, ಹಾಗೂ ಮುಖ್ಯ ಅತಿಥಿಗಳಾಗಿ ಹಾಗೂ ನಮ್ಮ ಇತಿಹಾಸ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಕುಮಾರಸ್ವಾಮಿ ಅವರೇ, ಹಾಗೂ ಚಿಕ್ಕ ಹೆಗ್ಡೆ ಅವರೇ ಸಾಂಸ್ಕೃತಿಕ ಕಾರ್ಯದರ್ಶಿ, ಮತ್ತೆ ಯುವ ನಾಯಕರಾದಂತಹ ಲಿಖಿತ್ ಗೌಡ ಮತ್ತು ಪುನೀತ್ ಕುಮಾರ್ ಅವರೇ. ಆದರೆ ನಾನು ಮುಖ್ಯವಾಗಿ ರಾಷ್ಟ್ರೀಯ ಚಳುವಳಿಯನ್ನ ಹೇಳ್ತಾ ಗಾಂಧಿಯ ಒಂದು ವಿಚಾರಧಾರೆಗಳನ್ನ ನಿಮ್ಗೆ ಹೆಚ್ಚು ನಾನು ಹೇಳಬೇಕು ಅಂತ ಬಯಸ್ತೀನಿ. ಯಾಕಂದ್ರೆ ಗಾಂಧಿಯನ್ನ ನಾವು ಒಬ್ಬ ಮಾಸ್ ಲೀಡರ್ ಆಗಿ ನಾವು ನೋಡ್ತೀವಿ, ಅದನ್ನ ನಾನು ನಿಮ್ಗೆ ಮಾತಾಡ್ತಾ ಹೇಳ್ತೀನಿ. ಅದೇ ಒಬ್ಬ ಮಾಸ್ ಲೀಡರ್ನ ಲಕ್ಷಣಗಳೇನು, ಇವು ಯಾಕೆ ಅವರನ್ನ ಮಾಸ್ ಲೀಡರ್ ಅಂತ ಕರೆದ್ರು ಒಬ್ಬ ರಾಷ್ಟ್ರೀಯ ಚಳುವಳಿಯಲ್ಲಿ, ಮತ್ತೆ ನಾವು ನೋಡ್ತಾ ಇರ್ತಕ್ಕಂಥ ಲೀಡರ್ಗಳು ಎಂತ ಮಾಸ್ ಲೀಡರ್ ವರ್ಸಸ್ ಕ್ಯಾಸ್ಟ್ ಲೀಡರ್ಸ್ ಅಂತ. ಗಾಂಧಿ ಯಾವ ತರ ಮಾಸ್ ಲೀಡರ್ಸ್, ಮತ್ತೆ ನಮ್ಮ ಮುಂದೆ ಇರ್ತಕ್ಕಂಥ ಲೀಡರ್ಸ್ಗಳು ಯಾವ ತರ ಮಾಸ್ ಲೀಡರ್ಸ್ ಅಂತಕ್ಕಂಥದ್ದನ್ನ ನಾವೊಂದು ಕಂಪೇರಿಟಿವ್ ಆಗಿ ಸ್ಟಡಿ ಮಾಡಿದ್ರೆ, ಯಾಕಂದ್ರೆ ನ್ಯಾಷನಲ್ ಮೂವ್ಮೆಂಟ್ ಅನ್ನ ಓದ್ಬೇಕಾಗಿರೋದೇ ನಾವು ಆ ಹಿನ್ನೆಲೆ. ಯಾಕಂದ್ರೆ ಇಂದಿನ ನಾಯಕರು ಹೇಗಿದ್ರು, ಪ್ರಸ್ತುತ ನಾಯಕರು ಹೇಗಿದ್ದಾರೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಯಾಕಂದ್ರೆ ನೀವು ಸಾಕಷ್ಟು ಮುಂದೆ ಯುವ ನಾಯಕರಾಗ್ತಕ್ಕಂಥವ್ರು ಇದ್ದೀರ, ಆ ಹಿನ್ನೆಲೆಯಲ್ಲಿ ನಾವು ಚರಿತ್ರೆಯನ್ನ ನೋಡ್ಬೇಕಾಗುತ್ತೆ. ಸೊ ಹಾಗಾಗಿ ಅದಕ್ಕೆ ಒಂದು ಮಾತು ಹೇಳ್ತಾರೆ, ಚರಿತ್ರೆಯನ್ನ ಅರಿಯದ ಜನ ನಿರ್ವೀರ್ಯರಾಗುತ್ತಾರೆ, ಮರೆತ ಜನ ಮಣ್ಣಾಗುತ್ತಾರೆ. ಆದ್ರಿಂದ ಚರಿತ್ರೆಯನ್ನ ಓದುವುದರಿಂದ ಕೇವಲ ಗತ ವೈಭವನ್ನ ತಿಳಿಯುವುದು ಅಷ್ಟೇ ಅಲ್ಲ, ಹಿಂದೆ ಆದಂತಹ ತಪ್ಪುಗಳು, ಆ ತಪ್ಪುಗಳನ್ನ ಮುಂದೆ ನಡೆಯದಂತೆ ನೋಡಿಕೊಂಡು ತುಂಬಾ ಎಚ್ಚರದಿಂದ ಉತ್ತಮ ದೇಶವನ್ನ ಕಟ್ಟಲು ಸಿದ್ಧರಾಗುವುದು ಎಂದರ್ಥ ಅಂತಕ್ಕಂಥದ್ದು. ಅಂದ್ರೆ ಇತಿಹಾಸವನ್ನ ಓದೋದು ಅಂತಂದ್ರೆ ಯಾವ್ದೋ ಆಗೋಯ್ತು ಕೂಡ ಅದನ್ನೇ ಓದೋದೇನು ಅಂತಕ್ಕಂಥದ್ದಲ್ಲ. ಅಂದ್ರೆ ಹಿಂದೆ ಆಗಿರ್ತಕ್ಕಂಥ ಗತ ವೈಭವ ಏನಿದೆ ತಿಳಿಯೋದ್ ಜೊತೆಗೆ ನಮ್ಮ ಪೂರ್ವಿಕರು ಏನೇನ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನೆನೆಸ್ಕೊಂತ ತಪ್ಪುಗಳನ್ನ ತಿದ್ದುಕೊಳ್ಳೋದಕ್ಕೆ ನಾವು ಇತಿಹಾಸವನ್ನ ಓದ್ಬೇಕು ಅಂತ. ಅಂದ್ರೆ ಅರ್ಥ ಏನು ಅಂದ್ರೆ, ಗತಕಾಲದ ಘಟನೆಗಳನ್ನ ವರ್ತಮಾನದಲ್ಲಿ ಇಟ್ಕೊಂಡು ಭವಿಷ್ಯವನ್ನೇ ಹುಡುಕ್ಬೇಕು ಹೊರತು ಗತಕಾಲದ ಘಟನೆಗಳನ್ನ ಇಟ್ಕೊಂಡು ವರ್ತಮಾನದಲ್ಲಿ ಹಿಂದೆ ನೆಗೆಟಿವ್ ಆಗಿದಾವಲ್ಲ ಅವನ್ನ ನೋಡ್ಬಾರ್ದು. ಸೊ ಹಾಗಾಗಿ ಹೀಗೆ ನೋಡಿದಾಗ ಮಾತ್ರ ಇತಿಹಾಸ ನಮ್ಗೆ ಜೀವನ ಕಲೆಯನ್ನ ಕಲಿಸುವ ಶಾಸ್ತ್ರ ಆಗುತ್ತೆ ಅಂತಕ್ಕಂಥ. ಸೊ ದೊಡ್ಡ ಆದರ್ಶಗಳನ್ನ ಕೊಡುವ ಗಣಿಯಾಗುತ್ತದೆ, ಸರಿಯಾದ ದಾರಿ ತೋರಿಸುವ ಗುರುವಾಗುತ್ತದೆ, ಅದು ಇತಿಹಾಸ ಅಂತ. ಸೊ ಆ ಹಿನ್ನೆಲೆಯಲ್ಲಿ ನಾವು ಚರಿತ್ರೆಯನ್ನ ಅಧ್ಯಯನ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಚರಿತ್ರೆಯನ್ನ ಓದೋದ್ರಿಂದ ಏನ್ ಪ್ರಯೋಜನ ಅಂತಕ್ಕಂಥವ್ರಿಗೆ ನನ್ನ ಈ ಮಾತುಗಳು ಅರ್ಥ ಆಗುತ್ತೆ ಅನ್ಸುತ್ತೆ. ಸೊ ಹಾಗಾಗಿ ಈಗ ಭಾರತ ಚರಿತ್ರೆಯನ್ನ ನಾವು 3 ಘಟ್ಟಗಳಲ್ಲಿ ನಾವು ನೋಡ್ತೀವಿ: ಪ್ರಾಚೀನ ಭಾರತ, ಮಧ್ಯಕಾಲೀನ ಭಾರತ, ಆಧುನಿಕ ಭಾರತ.
ಸೊ ಆಧುನಿಕ ಭಾರತ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ, ಪೋರ್ಚುಗೀಸರು ಆಗಮನದೊಂದಿಗೆ ಶುರುವಾಗುತ್ತೆ. ಯಾಕಂದ್ರೆ ಅಲ್ಲಿ ಯಾವುದೋ ಒಂದು ಘಟನೆ 1453 ಕಾನ್ಸ್ಟಂಟಿನೋಪಲ್ ಅಂತಕ್ಕಂಥ ಅಟಮನ್ ಟರ್ಕರು ವಶಪಡಿಸಿಕೊಂಡ ಮೇಲೆ ನೋಡಿ, ಅದೊಂದು ಇನ್ಸಿಡೆಂಟ್ ಇಡೀ ಮಾಡರ್ನ್ ಇಂಡಿಯಾ ಏನ್ ನೋಡ್ತೀವಿ ಅದೆಲ್ಲದಕ್ಕೆ ಕಾರಣ. ಚರಿತ್ರೆನಲ್ಲಿ ಹಂಗೆ ಒಂದು ಘಟನೆ ಒಂದು ದೊಡ್ಡ ಚರಿತ್ರೆಯನ್ನು ಸೃಷ್ಟಿಸಿದ್ರು. 1453 ಅಟಮನ್ ಟರ್ಕರು ಅದನ್ನು ವಶಪಡಿಸಿಕೊಂಡಿದ್ದೇನೆ ಪೋರ್ಚುಗೀಸರು ಭಾರತಕ್ಕೆ ಬಂದಿದ್ರು. ನೋಡಿ ಹೆಂಗಿದೆ, ಅದು ಅವ್ರು ವಶಪಡಿಸ್ಕೊಳ್ಳಿಲ್ಲ ಅಂದಿದ್ರೆ ಇವ್ರು ಬರ್ತಾನೆ ಇರಲಿಲ್ಲ. ಇವ್ರು ಬರ್ತಾ ಇರಲಿಲ್ಲ ಅಂದ್ರೆ ಅವ್ರಿಂದ ಡಚ್ರು ಬರ್ತಿರ್ಲಿಲ್ಲ, ಡಚ್ರು ಬರಲಿಲ್ಲ ಅಂದ್ರೆ ಬ್ರಿಟಿಷ್ನರ್ ಬರ್ತಿರ್ಲಿಲ್ಲ, ಬ್ರಿಟಿಷ್ನರ್ ಬರಲಿಲ್ಲ ಅಂದ್ರೆ ಮಾಡರ್ನ್ ಚರಿತ್ರೆ ಇರ್ತಿರ್ಲಿಲ್ಲ. ಗಾಂಧಿ ಅಂತ ನಾಯಕ, ತಿಲಕರಂತ ನಾಯಕ, ಗೋಖಲೆ ಅಂತ ನಾಯಕ, ದಾದಾಬಾಯಿ ನವರೋಜಿ ಅಂತ ನಾಯಕ, ಇಂಥ ನಾಯಕರನ್ನು ನಾವು ನೋಡಕ್ಕೆ ಆಗ್ತೀವಿ. ನೋಡಿ ಹೆಂಗೆ ಒಂದು ಘಟನೆ ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸ್ತೀವಿ. ಯಾಕಂದ್ರೆ ಪ್ಲಾಸಿ ಬಕ್ಸರವಾದ ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಅಂತಕ್ಕಂಥದ್ದು ಗೊತ್ತಿದೆ. ಕೆಲವು ನಮ್ಮ ರಾಜಕೀಯ ಈ ಪಲ್ಲಟಗಳೇನಿದ್ವು ಆ ಪಲ್ಲಟಗಳು ಇಂಥವ್ರ ಆಕ್ರಮಣ ಮಾಡೋದಕ್ಕೆ ಸಾಧ್ಯ ಆಯಿತು. ಸೊ ಕೊನೆಗೆ ಬ್ರಿಟಿಷರು ಫ್ರೆಂಚರು ಉಳ್ಕೊಂಡ್ರು. ಬ್ರಿಟಿಷರು ಫ್ರೆಂಚರು ಉಳ್ಕೊಂಡಾಗ ಅಲ್ಲಿ ಅವ್ರಿಗೆ ಒಂದು ರೀತಿಯಲ್ಲಿ ಬೆಸ್ಟ್ ಆಫ್ ಕಾರ್ನಾಟಿಕ್ ವಾರ್ಸ್ ಆಯ್ತು. ಆ ಕಾರ್ನಾಟಿಕ್ ವಾರ್ಸ್ ಅಲ್ಲಿ ಯಾರು 2 ಮ್ಯಾಚ್ ಗೆಲ್ತಾರೋ ಅವ್ರು ಕಪ್ ಗೆದ್ದಂಗೆ. ಸೊ ಅದ್ರಲ್ಲಿ ಗೆದ್ದಿದ್ದು ಬ್ರಿಟಿಷ್ನರು. ಸೊ ಹಾಗಾಗಿ ಭಾರತದಲ್ಲಿ ಅವ್ರು ಉಳ್ಕೊಳ್ಳೋದಕ್ಕೆ ಅದು ಕಾರಣ ಆಯ್ತು. ನೋಡಿ ಒಂದೊಂದು ಘಟನೆಗಳು ಹೆಂಗ್ ಶುರುವಾಯ್ತು ಅಂತ. ಅವ್ರು ಇಲ್ಲಿ ಉಳ್ಕೊಂಡಿದ್ದ ಜೊತೆಗೆ ಆಮೇಲೆ ಇತರ ಭಾಗಗಳನ್ನೆಲ್ಲ ತನ್ನ ಕಪಿ ಮುಷ್ಟಿಗೆ ತಗೊಳೋದಕ್ಕೆ ಶುರು ಮಾಡಿದ್ರು. ಒಬ್ಬೊಬ್ರು ಗೌರ್ನರ್ ಜನರಲ್ಸ್ ಬಂದಾಗ ಒಂದೊಂದು ಭಾಗವನ್ನ, ಒಬ್ಬೊಬ್ರು ವೈಸ್ರಾಯಿಗಳು ಬಂದಾಗ ಒಂದಷ್ಟು ಪ್ರದೇಶವನ್ನ, ಇಡೀ ಭಾರತವನ್ನ ತನ್ನ ಕಪಿ ಮುಷ್ಟಿಗೆ ತೆಗೆದುಕೊಂಡ್ರು. ಸೊ ಅದು 100 ವರ್ಷಗಳ ಕಾಲಘಟ್ಟ. ಇನ್ನ 100 ವರ್ಷಗಳ ಕಾಲಘಟ್ಟ 1857ರಿಂದ 1947ವರೆಗೂ ಇದು ಒಂದು ಕಾಲಘಟ್ಟದಲ್ಲಿ ಚರಿತ್ರೆಯನ್ನ ನಾವು ನೋಡ್ತೀವಿ. ಇದನ್ನ ಅಂಡರ್ ದ ಡೈರೆಕ್ಟ್ ರೂಲ್ ಆಫ್ ಬ್ರಿಟಿಷ್ ಅಂತ. ಸೊ ಈ ಹಿನ್ನೆಲೆಯಲ್ಲಿ ನಾವು ಅಲ್ಲಿಂದ ನಾವು ಸ್ವತಂತ್ರ ಚಳುವಳಿಯ ಒಂದು ಘಟ್ಟವನ್ನ ನಾವು ನೋಡ್ತಾ ಇದ್ವಿ. ಸೊ ಹಾಗಾಗಿ ಭಾರತದ ಬ್ರಿಟಿಷ್ ಪ್ರಭುತ್ವದ ವಿರುದ್ಧ, ಹಾಗಾದ್ರೆ ಬರೀ ನಾವು ಲಾಲ್ ಬಾಲ್ ಪಾದು ಅಥವಾ ಗೋಖಲೆ ಅವರು ಅಥವಾ ಗಾಂಧಿ ಅವರು ಇಷ್ಟೇ, ಸುಭಾಷ್ ಚಂದ್ರ ಬೋಸ್ ಇಷ್ಟೇನ ಹೋರಾಡಿದ್ದು ಅಂತಕ್ಕಂಥದ್ದಲ್ಲ. ಯಾಕಂದ್ರೆ ನಮ್ಮಲ್ಲಿ ಶಿಕ್ಷಣ ವ್ಯವಸ್ಥೆ ಕಡಿಮೆ ಇತ್ತು, ನಿಮಗೆ ಗೊತ್ತಿದೆ. ಶಿಕ್ಷಣ ವ್ಯವಸ್ಥೆ ಇರಲಿಲ್ಲ. ಲಾರ್ಡ್ ವಿಲಿಯಂ ಬೆಂಟಿಂಗ್ಕೆನೆ ಕೊಡಬೇಕಾಯ್ತು ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನ ಕೊಡ್ಬೇಕಾದ್ರೆ. ಸೊ ಹಾಗಾಗಿ ಇವತ್ತೇನು ವುಡ್ಸ್ ವರದಿಯ ಶಿಕ್ಷಣ ವ್ಯವಸ್ಥೆ ಈಗ NEP ಬರೋದ್ರ ಮೂಲಕ ಎಂಡಾಗಿದೆ. ಅಂದ್ರೆ 1854 ಚಾರ್ಲ್ಸ್ ವುಡ್ ವರದಿ ಏನಿದೆ ಆ ರಿಪೋರ್ಟ್ ಮೊನ್ನೆವರೆಗೂ ಇದೆ. ಅಂದ್ರೆ ಈಗಲೂ ಸೆಕೆಂಡ್ ಇಯರ್ ಫೈನಲ್ ಇಯರ್ ಅಲ್ಲೂ ಅದೇ ಕಂಟೆಕ್ಸ್ಟ್ ಅಲ್ಲಿ ಇದ್ದಾರೆ. ಬಟ್ NEP ಸ್ಟೂಡೆಂಟ್ಸ್ ಮಾತ್ರ ಈಗ ನಾವು ಅದರಿಂದ ಮುಕ್ತವಾಗಿದ್ದೀವಿ. ಅಂದ್ರೆ ಬ್ರಿಟಿಷರು ಕೊಟ್ಟಂತಹ ಶಿಕ್ಷಣ ವ್ಯವಸ್ಥೆ ಮೊನ್ನೆವರೆಗೂ ಇದೆ. NEP ಸ್ಟೂಡೆಂಟ್ಸ್ ಆ ಕೊಂಡಿಯನ್ನ ಕಳಿಸಿದ್ದಾರೆ. ಅಂದ್ರೆ ಸೊ ಈಗ ಹೊಸ ಶಿಕ್ಷಣ ವ್ಯವಸ್ಥೆಯನ್ನ ನಮ್ಮ ಸ್ವತಂತ್ರ ಭಾರತದ ಸ್ವತಂತ್ರ ಶಿಕ್ಷಣ ವ್ಯವಸ್ಥೆಯನ್ನ ನಾವು ಈಗ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದ ಅಡಿಯಲ್ಲಿ. ಸೊ ಈ ಹಿನ್ನೆಲೆಯಲ್ಲಿ ಭಾರತ ರಾಷ್ಟ್ರೀಯ ಚಳುವಳಿ ಅಂತ, ಭಾರತ ರಾಷ್ಟ್ರೀಯ ಚಳುವಳಿ ಅಂತ ಅಂದಾಗ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯನ್ನ ನಾವು ನೋಡ್ತೀವಿ. ಐ ಆಮ್ ಟಾಕಿಂಗ್ ಅಬೌಟ್ ಇಂಡಿಯನ್ ಹಿಸ್ಟ್ರಿ ಕಾಂಗ್ರೆಸ್, ನಾಟ್ ಸೋನಿಯಾ ಗಾಂಧಿ ಕಾಂಗ್ರೆಸ್. ಸೊ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಏನಿದೆ, ಈ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಸ್ತಿತ್ವಕ್ಕೆ ಬಂದಾಗ ಭಾರತೀಯರಿಗೆ ಒಂದು ನೆಲೆಯಾಯಿತು, ಅಂದ್ರೆ ಹೋರಾಟದ ನೆಲೆ ಅಂತಕ್ಕಂಥದ್ದು. ಅದಕ್ಕೆ ಆ ಸಂಘದ ಅಡಿಯಲ್ಲಿ ಕಾಂಗ್ರೆಸ್ ಅಂತಂದ್ರೆ ಅದು ಸಮ್ಮೇಳನ ಅಂತ ಅರ್ಥ, ಲ್ಯಾಟಿನ್ ವರ್ಡ್. ಕಾಂಗ್ರೆಸ್ ಮೀನ್ಸ್ ಕಾನ್ಫರೆನ್ಸ್ ಅಂತ. ಅಂದ್ರೆ ಈ ಅಧಿವೇಶನಗಳನ್ನ ಭಾರತೀಯರು ಸೇರ್ತಾ, ಮೊದಲನೇ ಅಧಿವೇಶನ ಬಾಂಬೆನಲ್ಲಿ ನಡೆಯುತ್ತೆ 1885ರಲ್ಲಿ, ಡಿಸೆಂಬರ್ 20ರಿಂದ 30ವರೆಗೂ. ಸುಮಾರು 72 ಜನ ಡೆಲಿಗೇಟ್ಸ್ ಭಾಗವಹಿಸುತ್ತಾರೆ, 72 ಡೆಲಿಗೇಟ್ಸ್ ಅಲ್ಲಿ ಭಾಗವಹಿಸುತ್ತಾರೆ. ಯಾಕಂದ್ರೆ ಇಂಥವನ್ನೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಕೇಳಿದ್ದಾರೆ. ಆ 72 ಜನ ಡೆಲಿಗೇಟ್ಸ್ ಭಾಗವಹಿಸಿರ್ತಾರೆ. ಇದರಲ್ಲಿ ನಮ್ಮ ಪ್ರಮುಖ ನಾಯಕರು, ಗ್ರ್ಯಾಂಡ್ ವರ್ಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಕ್ಕಂಥ ದಾದಾಬಾಯಿ ನವರೋಜಿ, ಮತ್ತೆ ಫಿರೋಜ್ ಶಾ ಮೆಹತಾ, KT ತೆಲಂಗು, ಮತ್ತೆ ಬಹ್ರುದ್ದೀನ್ ತ್ಯಾಬ್ಜಿ, ಗೋಖಲೆ ಅವರು, ತಿಲಕ್ ಅವರು ಎಲ್ಲರೂ ಇರ್ತಾರೆ. ಸೊ ಇವ್ರು MG ರಾನಡೆ, ಮದನ್ ಮೋಹನ್ ಮಾಳವೀಯ ಇವರೆಲ್ಲರೂ ಕೂಡ ಇರ್ತಾರೆ. ಅಂದ್ರೆ ಈ ಕಾಂಗ್ರೆಸ್ ಅಲ್ಲಿಂದ ನಮಗೆ ಒಂದು ಹೋರಾಟದ ಇದನ್ನ ಕಾಣ್ತೀವಿ. 19ನೇ ಶತಮಾನದ ಕೊನೆಯ ಹೊತ್ತಿಗೆ ರಾಷ್ಟ್ರೀಯ ಚಳುವಳಿ, ರಾಷ್ಟ್ರೀಯತೆ ಅಂತಕ್ಕಂಥ ಪ್ರಜ್ಞೆ ಬಂದಿದ್ದು ನಮಗೆ ಅದು.
ಅಂದ್ರೆ ಅದಕ್ಕೆ ರಾಷ್ಟ್ರೀಯತೆ ಒಂದು ಮಹಾನ್ ಶಕ್ತಿಯಾಗಿ ಉದಯವಾದದ್ದು 19ನೇ ಶತಮಾನದ ಮಹತ್ ಸಾಧನೆ ಅಂತ ಹೇಳ್ಬಿಟ್ಟು ಕೆ ಎಂ ಪಣಿಕರ್ ಹಿಸ್ಟೋರಿಯನ್ ಹೇಳ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ನಾವು ರಾಷ್ಟ್ರೀಯತೆಯ ಒಂದು ಮಜಲುಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಅವರೇ ಮಹಾತ್ಮ ಗಾಂಧಿ. ಅದಕ್ಕೆ ಭಾರತ ಸ್ವತಂತ್ರ ಸಂಗ್ರಾಮದ ಇತಿಹಾಸದಲ್ಲಿ ಮಹಾತ್ಮ ಗಾಂಧೀಜಿ ವಹಿಸಿದಂತಹ ಪಾತ್ರ ಅಮೋಘವಾಗಿರ್ತಕ್ಕಂಥದ್ದು ಅಂತ ನಂದು. ಯಾಕಂದ್ರೆ ಪ್ರವಾದಿ, ವಿವೇಚನಾಶೀಲ ರಾಜಕಾರಣಿ, ರಾಜಕಾರಣ ಮುತ್ಸದ್ದಿ, ರಾಜಕೀಯ ಸನ್ಯಾಸಿ, ನಿಶಸ್ತ್ರೀಕರಣದ ಪ್ರವಾದಿ, ಆದರ್ಶವಾದಿ. ಸೊ ಈಗೆಲ್ಲ ನಾವು ಗಾಂಧಿಯನ್ನ ಕರಿತೀವಿ. ಒಬ್ಬ ಮುತ್ಸದ್ದಿಗಿರ್ಬೇಕಾದಂತಹ ಗುಣಗಳೆಲ್ಲವೂ ಇದೆ. ಯಾಕಂದ್ರೆ ನಿಮಗೆ ಗೊತ್ತಿದೆ, ಅದು ಸ್ಟೇಟ್ಸ್ಮನ್ ಅಂತ ಕರಿತೀವಿ. ಅಂದ್ರೆ ಸ್ಟೇಟ್ಸ್ಮನ್ಸ್ ಆಲ್ವೇಸ್ ಥಿಂಕ್ ಅಬೌಟ್ ನೆಕ್ಸ್ಟ್ ಜನರೇಷನ್. ಸ್ಟೇಟ್ಸ್ಮನ್ಸ್ ಆಲ್ವೇಸ್ ಥಿಂಕ್ ಅಬೌಟ್ ನೆಕ್ಸ್ಟ್ ಜನರೇಷನ್. ವೆರಾಸ್ ಪಾಲಿಟಿಷಿಯನ್ಸ್ ಆಲ್ವೇಸ್ ಥಿಂಕ್ ಅಬೌಟ್ ನೆಕ್ಸ್ಟ್ ಎಲೆಕ್ಷನ್. ನೋಡಿ ಹೇಗಿದೆ, ಸ್ಟೇಟ್ಸ್ಮನ್ಸ್ ಆಲ್ವೇಸ್ ಥಿಂಕ್ ಅಬೌಟ್ ನೆಕ್ಸ್ಟ್ ಜನರೇಷನ್, ಬಟ್ ಪಾಲಿಟಿಷಿಯನ್ಸ್ ಆಲ್ವೇಸ್ ಥಿಂಕ್ ಅಬೌಟ್ ನೆಕ್ಸ್ಟ್ ಎಲೆಕ್ಷನ್. ಇಲ್ಲಿ ಸ್ಟೇಟ್ಸ್ಮನ್ ಅಂದಾಗ ನಮಗೆ ಇಲ್ಲೂ ಇದಾರೆ, ಇಲ್ಲ ಅಂತ ಅಲ್ಲ, ಆದ್ರೆ ಬ್ಯಾಟ್ರಿ ಹಾಕೊಂಡು ಹುಡುಕ್ಬೇಕು. ಆದ್ರೆ ಮುತ್ಸದ್ದಿಗಳು ಅಂತ ಅಂದಾಗ ಮುಂದಿನ ಜನಾಂಗಕ್ಕೆ ನಾವೇನ್ ಕೊಡ್ಬೇಕು ಅಂತ ಬಯಸ್ತಾರೆ, ಅವರು ಮುತ್ಸದ್ದಿಗಳು. ಅಂದ್ರೆ ಅವ್ರನ್ನ ಸ್ಟೇಟ್ಸ್ಮನ್ ಅಂತ ಕರಿತೀವಿ. ಈಗ ಅಟಲ್ ಬಿಹಾರಿ ವಾಜಪೇಯಿ ಆಗಿರ್ಬೋದು. ಸೊ ಇಂತಹ ಅನೇಕ ನಾಯಕರುಗಳನ್ನ, ನೆಹರು ಆಗಿರ್ಬೋದು, ಹಿಂದೆ ಗಾಂಧಿ ಆಗಿರ್ಬೋದು. ಸೊ ಇಂತಹ ಅನೇಕ ನಾಯಕರು ಇತಿಹಾಸದಲ್ಲಿ ಹಿಂದೆ ನಾವು ನೋಡ್ತಾ ಇದ್ವಿ, ಈಗಲೂ ಇದಾರೆ, ಇಲ್ಲ ಅಂತ. ಆದ್ರೆ ಈ ಮುನ್ಸದ್ದಿಗಳು ಮುಂದಿನ ಜನಾಂಗಕ್ಕೆ ಏನ್ ಕೊಡ್ಬೇಕು ಅಂತ ಅನ್ಕೊಂಡಿದ್ಕೇನೆ ಇವತ್ತು ನಾವು 75ನೇ ಸ್ವತಂತ್ರ ಅಮೃತ ಮಹೋತ್ಸವದಲ್ಲಿ ಸಾಕಷ್ಟು ಭಾರತ ಮೇಲ್ ಬಂದಿದೆ. ಅಮೆರಿಕದ ಸಾಲಿನಲ್ಲಿ ಕುಂತ್ಕೊಳ್ತಕ್ಕಂಥ ಸ್ಥಾನವನ್ನ ಇವತ್ತು ಭಾರತ ಪಡ್ಕೊಂಡಿದೆ. ಅಂದ್ರೆ ಅದು ಇವೆಲ್ಲರ ಕೊಡುಗೆ. ನೋಡಿ, ಇವತ್ತು ಭಾರತ ಬಿಟ್ಟು ಏನು ಮಾಡಕ್ ಆಗದೇ ಇರೋಂಥ ಸ್ಥಿತಿ ಅಮೆರಿಕಕ್ಕೂ ಬಂದಿದೆ. ಒಂದ್ ಕಾಲದಲ್ಲಿ ಪರದಾಸ್ಯಕ್ಕೆ ಒಳಗಾದಂತಹ ರಾಷ್ಟ್ರ ಇವತ್ತು ಆ ನಿಟ್ಟಿನಲ್ಲಿ ನಿಂತಿದೆ ಅಂತಂದ್ರೆ ಇಲ್ಲಿವರೆಗೂ ಆಡಿ ಹೋಗಿರ್ತಕ್ಕಂಥ, ಪ್ರಸ್ತುತ ಆಳ್ತಾ ಇರ್ತಕ್ಕಂಥ ಪ್ರಧಾನಿಗಳಿಗೂ ಆ ಕ್ರೆಡಿಟ್ ಸಲ್ತಕ್ಕಂಥದನ್ನ ನಾವು ನೋಡ್ತೀವಿ. ಯಾಕಂದ್ರೆ ಟೀಚರ್ ಆಸ್ ಎ ಸೈಕಾಲಜಿಸ್ಟ್, ಟೀಚರ್ ಆಸ್ ಎ ಟೀಚರ್, ಟೀಚರ್ ಆಸ್ ಎ ಪೊಲೀಸ್ ಮೆನ್, ಟೀಚರ್ ಆಸ್ ಎ ಫಿಲಾಸಫರ್, ಟೀಚರ್ ಆಸ್ ಎ ಫ್ರೆಂಡ್, ಟೀಚರ್ ಆಸ್ ಎ ಗೈಡ್, ಇವೆಲ್ಲ ಎಟ್ ಎ ಟೈಮಲ್ಲಿ ಕೆಲಸ ಮಾಡ್ತಾರೆ. ನನಗೆ ಗೊತ್ತಿದೆ ಸ್ಟೂಡೆಂಟ್ ಸೈಕಾಲಜಿ ಏನು. ಸೊ ಹಂಗಾಗಿ ಗಾಂಧಿಯ ಹೋರಾಟದ ಹಂತಗಳನ್ನ ನಾವು ಗಮನಿಸಿದಾಗ ಇಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧಿ ಹೋಗ್ತಾರೆ. ಅಲ್ಲಿಂದ ಒಂಚೂರು ನಾವು ದಕ್ಷಿಣ ಆಫ್ರಿಕಾಕ್ಕೆ ಗಾಂಧಿ ಹೋದಾಗ ಅಲ್ಲಿ ಗೊತ್ತಲ್ಲ, ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿ ಇತ್ತು. 1917ರಲ್ಲಿ ಸರ್ ಜಾನ್ ಕ್ರಿಶ್ಚಿಯನ್ ಸ್ಮಾರ್ಟ್ಸ್ ಅಂತಕ್ಕಂಥವನು ವರ್ಣಭೇದ ನೀತಿಯನ್ನ ಜಾರಿ ತಂದರು. ಬಟ್ ಅದರ ವಿರುದ್ಧ ಹೋರಾಡ್ದಾನೆ ಯಾರು ಅಂದಾಗ ನೀವು ನೆಲ್ಸನ್ ಮಂಡೇಲಾ ಕಂಪೇರ್ ಮಾಡಿ. ನೀವು ಇದು ಹಿಂಗೇನೆ, ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬೈದರಾಗೋದು. ಯಾಕಂದ್ರೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಕೋಚರ್, IAS, AS ಸುಮಾರು ನನ್ನ ಸ್ಟೂಡೆಂಟ್ಸ್ ಒಂದು 10 ಜನ ಸಬ್ ಇನ್ಸ್ಪೆಕ್ಟರ್ಗಳಾಗಿದ್ದಾರೆ, PDOಗಳಾಗಿದ್ದಾರೆ, ನನ್ನ ಜೊತೆಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಆಗಿದ್ದಾರೆ. ರಾಜಾರಾಮ್ ಮೋಹನ್ ರಾಯ್ ಸ್ಥಾಪಿಸಿದ ಮೊದಲ ಸಮಾಜ ಅಂತಿದ್ದಂಗೆ ನಾವು ಆಪ್ಷನ್ ಏನಿಟ್ಟಿರ್ತೀವಿ ಅಂದ್ರೆ ಬ್ರಹ್ಮ ಸಮಾಜ ಇಟ್ಟಿರ್ತೀವಿ. ಇದೊಂದು ಪೇಪರ್ ಸೆಟ್ಟಿಂಗು ಹೆಂಗೆ ನಿಮಗೆ ಕೆಡುತ್ತೀವಿ ಅನ್ನೋದಕ್ಕೆ ಹೇಳ್ತೀವಿ. ಬ್ರಹ್ಮ ಸಮಾಜ ಫಸ್ಟ್ ಆಪ್ಷನ್ ಇಟ್ಟಿರ್ತೀವಿ, ಕೆಳಗಡೆ ಸಾಧಾರಣ ಬ್ರಹ್ಮ ಸಮಾಜ ಇಟ್ಟಿರ್ತೀವಿ, ಸಿ ನಲ್ಲಿ ಭಾರತೀಯ ಬ್ರಹ್ಮ ಸಮಾಜ ಇಟ್ಟಿರ್ತೀವಿ, ಲಾಸ್ಟ್ ಅಲ್ಲಿ ಆತ್ಮೀಯ ಸಭಾವನ್ನ ಇಟ್ಟಿರ್ತೀವಿ. ನೋಡಿ, ರಾಜಾರಾಮ್ ಮೋಹನ್ ರಾಯ್ ಸ್ಥಾಪಿಸಿದ ಮೊದಲ ಸಮಾಜ ಅಂತ ಅಂದ ತಕ್ಷಣ ನೀವೇನ್ ಮಾಡ್ತೀರಾ, ಬ್ರಹ್ಮ ಸಮಾಜಕ್ಕೆ ನೀಟಾಗಿ ರೌಂಡ್ ಮಾಡ್ತೀರಾ. OMRC ಯಾವುದು, ಆತ್ಮೀಯ ಸಭಾ. ಅದಕ್ಕೆ ಈ ತರದ್ದು ಜಸ್ಟ್ ಸ್ವಲ್ಪ ಒಂದು ಎಕ್ಸಾಂಪಲ್, ಸ್ಪರ್ಧಾತ್ಮಕ ಪರೀಕ್ಷೆ. ಸೊ ಹಾಗಾಗಿ ಇಂಥದ್ದನ್ನೆಲ್ಲ ಎಚ್ಚರಿಕೆಯಿಂದ ಅಟೆಂಡ್ ಮಾಡಬೇಕಾಗುತ್ತೆ ಫೈನಲ್ ಇಯರ್ ಮುಗಿದಂಥ ವಿದ್ಯಾರ್ಥಿಗಳು. ಯಾಕಂದ್ರೆ ನೆಕ್ಸ್ಟ್ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋಗ್ಬೇಕು ನೀವು. ಸೊ ಆ ಹಿನ್ನೆಲೆಯಲ್ಲಿ ಇಂಥವೆಲ್ಲ ನೋಡಬೇಕು. ವರ್ಣಭೇದ ನೀತಿಯನ್ನು ಜಾರಿಗೆ ತಂದವರು ಅಂತಂದ್ರೆ ಫಸ್ಟ್ ಆಪ್ಷನ್ನೇ ಇವ್ರನ್ನ ಇಟ್ಟಿರ್ತಾರೆ, ಯಾರನ್ನ, ನೆಲ್ಸನ್ ಮಂಡೇಲಾ. ಆದ್ರೆ ನೆಲ್ಸನ್ ಮಂಡೇಲಾ ಅಲ್ಲ. ಸೊ ಹಾಗಾಗಿ ಈ ಹಿನ್ನೆಲೆಯಲ್ಲಿ ಅವ್ರಿಗೆ ಈ ಅನುಭವ ಆಗುತ್ತೆ ಗಾಂಧೀಜಿಗೆ. ಅಲ್ಲೂ ಕೂಡ ಅವರು ಹೆಂಗೆ ಅಂತಂದ್ರೆ ಈ ಕಪ್ಪು ಜನಾಂಗದವರನ್ನ ಕೂಲಿ ಮೇಷ್ಟ್ರು ಮತ್ತೆ ಕೂಲಿ ವರ್ತಕ, ಕೂಲಿ ವಕೀಲ ಹಿಂಗ್ ಕರೀತಾ ಇದ್ರು ಈ ಕಪ್ಪು ಜನಾಂಗ ಅಲ್ಲಿ. ಸೊ ಇದರ ವಿರುದ್ಧ ಗಾಂಧೀಜಿ ಫೈಟ್ ಮಾಡ್ತಾರೆ. ಇಂಡಿಯನ್ ನೇಟಾಲ್ ಕಾಂಗ್ರೆಸ್ ಅಂತೇಳಿ ಸ್ಥಾಪನೆ ಮಾಡಿಕೊಂಡು ಅಲ್ಲಿ ಅವರು ಇದರ ವಿರುದ್ಧ ಹೋರಾಟ ಮಾಡ್ತಾರೆ. ಗಾಂಧೀಜಿಗೆ ಒಂದು ಅನುಭವ ಆಗುತ್ತೆ. ಯಾಕಂದ್ರೆ ಅವರು ಮೊದಲ ದರ್ಜೆ ಟಿಕೆಟ್ನಲ್ಲಿ ರೈಲ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾಗ ಡರ್ಬನ್ ಇಂದ ಜೋಹಾನ್ಸ್ಬರ್ಗ್ಗೆ ಹೋಗ್ಬೇಕಾದ್ರೆ
ಅವರನ್ನ ಇಳಿಸ್ಬಿಡ್ತಾರೆ. ನೀನು ಕರಿಯ ನೀನು ಇಲ್ಲಿ ಯಾಕೆ ಬಂದೆ, ಫಸ್ಟ್ ಇದು ಲಕ್ಸುರಿ ಬೋಗಿಗೆ ಯಾಕೆ ಬಂದೆ ಅಂತ ಹೇಳ್ಬಿಟ್ಟು ಗಾಂಧೀಜಿಯನ್ನ ಇಳಿಸ್ತಾರಲ್ಲಿ. ಅಂದ್ರೆ ಮ್ಯಾರಿಟ್ಸ್ಬರ್ಗ್ ರೈಲ್ವೆ ಸ್ಟೇಷನ್ ಅಂತ ಹೇಳಿ ಟರ್ಬನ್ ಇಂದ ಜೋಹಾನ್ಸ್ಬರ್ಗ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಗಾಂಧಿಯನ್ನ ಇಳಿಸ್ಬಿಡ್ತಾರೆ. ಸೊ ಗಾಂಧಿಯನ್ನ ಇಳಿಸಿದಾಗ ಅದು ವರ್ಣಭೇದ ನೀತಿಯ ಒಂದು ಇದು ಅವ್ರಿಗೆ ತಟ್ಟುತ್ತೆ. ಆಗ ಗಾಂಧಿ ಹೇಳ್ತಾರಲ್ಲ, ಯಾಕಂದ್ರೆ ಅದು ಇಡೀ ನೈಟ್ ಅವರ ಚಳಿಯಲ್ಲಿ ಕಳೀತಾರೆ ರೈಲ್ವೆ ಸ್ಟೇಷನ್. ಅದಕ್ಕೆ ಇಟ್ ವಾಸ್ ದಿಸ್ ನೈಟ್ ವೆನ್ ದ ಜರ್ಮ್ ಆಫ್ ಸೋಷಿಯಲ್ ಪ್ರೊಟೆಸ್ಟ್ ವಾಸ್ ಬಾರ್ನ್ ಇನ್ ಗಾಂಧಿ ಅಂತ. ಅಂದ್ರೆ ಆ ಇಡೀ ಅಂದ್ರೆ ಇಟ್ ವಾಸ್ ದಿಸ್ ನೈಟ್ ವೆನ್ ದ ಜರ್ಮ್ ಆಫ್ ಸೋಷಿಯಲ್ ಪ್ರೊಟೆಸ್ಟ್ ವಾಸ್ ಬಾರ್ನ್ ಇನ್ ಗಾಂಧಿ ಅಂತ. ಗಾಂಧೀಜಿಯ ಹೋರಾಟದ ಜನ್ಮದ ಹುಳು, ಆ ಹೋರಾಟದ ಹುಳು ಗಾಂಧೀಜಿಯಲ್ಲಿ ಅವತ್ತು ಉಟ್ಕೊಂತು ಅಂತಕ್ಕಂಥ. ಅಂದ್ರೆ ಇಡೀ ನೈಟು ಆ ಚಳಿಯಲ್ಲಿ ಬರುತ್ತಾಗ ಅವ್ರಿಗೆ ಇಡೀ ಹೋರಾಟದ ಬದುಕನ್ನು ರೂಪಿಸ್ಕೊಡುತ್ತೆ ಆ ಒಂದು ಘಟನೆ. ಸೊ ಹಾಗಾಗಿ ಅವರು ಪ್ರಿಟೋರಿಯಾ, ಟ್ರಾನ್ಸ್ವಾಲ, ನೇಟಲ್ ಇಲ್ಲೆಲ್ಲ ಭಾರತೀಯರಿದ್ದಾರೆ. ದಕ್ಷಿಣ ಆಫ್ರಿಕಾ, ಪ್ರಿಟೋರಿಯಾ, ಟ್ರಾನ್ಸ್ವಾಲ್, ನೇಟಲ್ ಸ್ಥಳಗಳು ಏರಿಯಾ ಅಲ್ಲಿ ಭಾರತೀಯರಿದ್ದಾರೆ. ಸೊ ಅಲ್ಲಿ ಇವರು ಇಂಡಿಯನ್ ನೇಟಲ್ ಕಾಂಗ್ರೆಸ್ ಅನ್ನ ಸ್ಥಾಪನೆ ಮಾಡಿಕೊಂಡು ಅವರ ವಿರುದ್ಧ ಹೋರಾಟವನ್ನ ಮಾಡ್ತಾರೆ. ಸೊ ಅಲ್ಲಿಂದ ಗಾಂಧೀಜಿ ಅವರ ಹೋರಾಟದ ಬದುಕು ಶುರುವಾಗಿದ್ದು ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದ ಮೇಲೆ ನಾವು ಗಾಂಧೀಜಿಯನ್ನ ಏಕಾಏಕಿ ಹೋರಾಟವನ್ನು ನೋಡ್ತೀವಿ. ಸೊ ಹಾಗಾಗಿ 20ನೇ ಶತಮಾನ ಏನಿದೆ, ಸೊ ಆ 20ನೇ ಶತಮಾನ ಒಂದು ಇಂತಹ ನಾಯಕರನ್ನ ದೊರಕಿಸ್ಕೊಡುತ್ತೆ ನಮಗೆ ಗಾಂಧೀಜಿ. ಅದಕ್ಕೆ ಬರ್ನ್ಸ್ ಅಂತಕ್ಕಂಥವ್ರು ಹೇಳ್ತಾರೆ. ಬರ್ನ್ಸ್ ಅಂತಕ್ಕಂಥವ್ರು ಈ ಎರಡು ಲೀಡರ್ಶಿಪ್ ಬಗ್ಗೆ ಹೇಳ್ತಾರೆ. ಅಂದ್ರೆ ಟ್ರಾನ್ಸಾಕ್ಷನಲ್ ಲೀಡರ್ಸ್ ಅಂಡ್ ಟ್ರಾನ್ಸ್ಫಾರ್ಮಿಂಗ್ ಲೀಡರ್ಸ್ ಅಂತ. ಟ್ರಾನ್ಸಾಕ್ಷನಲ್ ಲೀಡರ್ಸ್ ಅಂಡ್ ಟ್ರಾನ್ಸ್ಫಾರ್ಮಿಂಗ್ ಲೀಡರ್ಸ್ ಅಂತ. ಅಂದ್ರೆ ಇಲ್ಲಿ ಈ ಟ್ರಾನ್ಸಾಕ್ಷನಲ್ ಲೀಡರ್ಸ್ ಅಂತ ಅಂದಾಗ ಅವ್ರು ಒಂದು ರೀತಿಯಲ್ಲಿ ಸಾಮಾನ್ಯದ ಈ ಪವರ್ ಬ್ರೋಕರ್ಸ್ ಅಂತ. ಟ್ರಾನ್ಸ್ಫಾರ್ಮಿಂಗ್ ಲೀಡರ್ಸ್ ಅಂತ ಅಂದಾಗ ಮಾರಲ್ ಇರ್ತಕ್ಕಂಥವ್ರು, ಅಂದ್ರೆ ಮೊರಾಲಿಟಿ ಇರ್ತಕ್ಕಂಥವ್ರು, ಆ ಕಂಡಕ್ಟ್ ಇರ್ತಕ್ಕಂಥವ್ರು, ಒಳ್ಳೆಯ ನಡತೆ ಇರ್ತಕ್ಕಂಥವ್ರನ್ನ ಟ್ರಾನ್ಸ್ಫಾರ್ಮಿಂಗ್ ಲೀಡರ್ಸ್ ಅಂತ ಹೇಳಿ ನಾವು ಕರಿತೀವಿ. ಸೊ ಇದರಲ್ಲಿ ಗಾಂಧೀಜಿಯನ್ನ ನಾವು ಟ್ರಾನ್ಸ್ಫಾರ್ಮಿಂಗ್ ಲೀಡರ್ ಆಗಿ ನಾವು ಗುರುತಿಸ್ತೀವಿ. ಟ್ರಾನ್ಸ್ಫಾರ್ಮಿಂಗ್ ಲೀಡರ್. ಸೊ ಹಾಗಾಗಿ ಗಾಂಧೀಜಿ ನಾಯಕತ್ವದಲ್ಲಿ ಮಾಸ್ ಲೀಡರ್ ಆಗಿ ನಾವು ಗುರುತಿಸ್ಕೋಬೇಕು ಅಂದಾಗ ಒಂದಷ್ಟು ಅವರು ಪರಿಕರಗಳನ್ನ ಬಳಸ್ತಾರೆ. ಸೊ ಗಾಂಧೀಜಿ ಆರಂಭಿಕ ಹಂತದಲ್ಲಿ ಚಂಪಾರಣ್ಯ ಸತ್ಯಾಗ್ರಹವನ್ನು ಮಾಡ್ತಾರೆ. ಅಲ್ಲಿಂದ ಅವರ ಹೋರಾಟ ಶುರುವಾಗುತ್ತೆ. ಚಂಪಾರಣ್ಯ ರೈತ ಸತ್ಯಾಗ್ರಹ, ಅಹಮದಾಬಾದ್, ಖೇಡಾ ಇಲ್ಲೆಲ್ಲ ಒಂದು ರಾಷ್ಟ್ರೀಯ ಒಂದು ಹೋರಾಟಕ್ಕೆ ಬರೋದಕ್ಕಿಂತ ಮುಂಚೆನೇ ಈ ಘಟನೆಗಳನ್ನ ನಾವಲ್ಲಿ ಗುರುತಿಸ್ತೀವಿ ಗಾಂಧೀಜಿಯ ನಾಯಕತ್ವ. ಸೊ ಇಲ್ಲಿ ಗಾಂಧೀಜಿ ಅಂತಕ್ಕಂಥ ಮಾಸ್ ಲೀಡರ್ ಆಗಿ ಬಂದಿದ್ದು ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥ. ಮಾಸ್ ಲೀಡರ್ ಅಂದ್ರೆ ಜನನಾಯಕನಾಗಿ ನಾವು ನೋಡ್ತೀವಿ. ಅದಕ್ಕೆ ಒಂದು ಮಾತಿದೆ, ಗಾಂಧೀಜಿ ಯಾಕೆ ಮಾಸ್ ಲೀಡರ್ ಆಗಿ ನಾವು ನೋಡ್ತೀವಿ ಅನ್ನೋದಕ್ಕೆ, ಈ ಮಾವೋಸ್ ಕಮ್ಯುನಿಸ್ಟ್ ಮೂವ್ಮೆಂಟ್ ಏನಿದೆ, ಅಂದ್ರೆ ವೆದರ್ ಲೆನಿನ್ಸ್ ಬೋಲ್ಶೆವಿಕ್ ಮೂವ್ಮೆಂಟ್ ಆರ್ ಮಾವೋಸ್ ಕಮ್ಯುನಿಸ್ಟ್ ಮೂವ್ಮೆಂಟ್, Hitler's Nazi movement, the political phenomena have all been characterized at least 3%. ಏನು ಆ 3 ಜನ ನಾಯಕರುಗಳಿಗೆ ಇದ್ದಿದ್ದು ಅಂತಂದ್ರೆ ಅಲ್ಲಿ ಆ 3 ಗುಣಗಳಿವೆ. ಒಂದು ಚೆರಿಸ್ಮ್ಯಾಟಿಕ್ ಲೀಡರ್ಶಿಪ್, ಅಂದ್ರೆ ಚೆರಿಸ್ಮಾ ಇರಬೇಕು, ಚೆರಿಸ್ಮ್ಯಾಟಿಕ್ ಲೀಡರ್ಶಿಪ್. ಈಗ ಹಿಟ್ಲರ್ ಅವನಿಗೆ ಆ ಚೆರಿಸ್ಮ್ಯಾಟಿಕ್ ಲೀಡರ್ಶಿಪ್ ಇದಕ್ಕೆ ಅವನು ಹಿಟ್ಲರ್ ಜರ್ಮನಿಯಲ್ಲಿ ಬೆಳೆದಿದ್ದ ಒಂದು. ಆಮೇಲೆ ಮಾಸ್ ಆರ್ಗನೈಸೇಷನ್ ಅಂತಕ್ಕಂಥ ಸಾಮೂಹಿಕವಾಗಿ ನಾಯಕತ್ವವನ್ನು ಬೆಳೆಸ್ತಕ್ಕಂಥದ್ದು ಆ ಗುಣ ಇರಬೇಕು, ಮಾಸ್ ಆರ್ಗನೈಸೇಷನ್ ಅಂತ. ಮತ್ತೆ ಇವು ಎನ್ ಐಡಿಯಾಲಜಿಕಲ್ ಮೋಡ್ ಆಫ್ ಥಾಟ್, ಈ 3 ಇದ್ದಾಗ ಅವನನ್ನ ಸಮೂಹ ನಾಯಕ ಅಂತೇಳಿ ಗುರುತಿಸ್ತಾರೆ. ನೋಡಿ, ಹಿಟ್ಲರು ಒಂದು ರೀತಿಯಲ್ಲಿ ಅವನು ಜರ್ಮನಿಯಲ್ಲಿ ಸಮೂಹ ನಾಯಕ. ಅವನಿಗೆ ಚೆರಿಸ್ಮ್ಯಾಟಿಕ್ ಲೀಡರ್ಶಿಪ್ ಇತ್ತು, ಮಾಸ್ ಆರ್ಗನೈಸೇಷನ್ಸ್ ಇತ್ತು, ಮತ್ತೆ ಏನ್ ಐಡಿಯಾಲಜಿಕಲ್ ಮೋಡ್ ಆಫ್ ಥಾಟ್ ಇತ್ತು, ಅವನದೇ ಆದಂಥ ನಾಜಿ ಸಿದ್ಧಾಂತ. ಸೊ ಇವೆಲ್ಲವೂ ಇತ್ತು. ಆದರೆ ಅವರು ಯಾರು ಸಕ್ಸಸ್ ಆಗಲಿಲ್ಲ. ದ ಸಕ್ಸಸ್ ಆಫ್ ಈಚ್ ಆಸ್ ಡಿಪೆಂಡಿಂಗ್ ಹೌ ಎಫೆಕ್ಟಿವ್ಲಿ ದೀಸ್ 3 ಎಲಿಮೆಂಟ್ಸ್ ಹ್ಯಾಸ್ ಬಿನ್ ಕಂಬೈನ್ಡ್ ಅಂತ. ಸೊ ಆ ವಿಚಾರಕ್ಕೆ ಬಂದಾಗ ಗಾಂಧಿ ಕೇಸ್ ಇನ್ ಆಲ್ ದೀಸ್ ಪೊಲಿಟಿಕಲಿ ಎನ್ಫೋರ್ಸ್ಡ್ ಸಕ್ಸಸ್ಫುಲಿ ಅಂತಕ್ಕಂಥ.
ಅಂದ್ರೆ ಈ ಚೆರಿಸ್ಮೆಟಿಕ್ ಲೀಡರ್ಶಿಪ್, ಆರ್ಗನೈಸೇಷನ್ ಮತ್ತೆ ಐಡಿಯಾಲಜಿಕಲ್ ಮೋಡ್ ಆಫ್ ಥಾಟ್ ಏನಿದೆ, ಇದು ಗಾಂಧಿ ಕೇಸಲ್ಲಿ 3 ಸಕ್ಸಸ್ ಆಗ್ತದೆ. ಯಾಕಂದ್ರೆ ಆ 3 ವಿಚಾರದಲ್ಲಿ ಗಾಂಧೀಜಿಯವರು ಸಕ್ಸಸ್ ಆಗ್ತಾರೆ. ಅದಕ್ಕೋಸ್ಕರನೇ ಅವರನ್ನ ನಾವು ಮಾಸ್ ಲೀಡರ್ ಅಂತ ಕರಿತೀವಿ. ಗಾಂಧಿಯನ್ನ ಹಾಫ್ ನೇಕೆಡ್ ಫಕೀರ ಅಂತ ಕರೆದ್ರೂ ಕೂಡ ಹೇಳಿ ಚಿನ್ನ ಅವರೇ ಅಂತ ಬಳಸ್ತಾ ಇದ್ರು ಗಾಂಧೀಜಿಯವರು. ಚಿನ್ನ ಮಹಮ್ಮದ್ ಅಲಿ ಜಿನ್ನ ಗಾಂಧೀಜಿಯನ್ನು ಉದ್ದಟತನದಿಂದ ಮಾತಾಡಿಸಿದ್ರು ಕೂಡ ಗಾಂಧೀಜಿಯವರು ಬಹಳ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡಿಸ್ತಾ ಇದ್ರು ಜಿನ್ನಾ ಅವರನ್ನು. ನೋಡಿ, ಅದು ನಾವು ಕಲಿಬೇಕಾಗಿರ್ತಕ್ಕಂಥದ್ದು. ನಮ್ಮನ್ನ ಶತ್ರುಗಳನ್ನು ಕೂಡ ನಾವು ದ್ವೇಷಿಸಬಾರ್ದು ಅಂತಕ್ಕಂಥದ್ದು ಗಾಂಧೀಜಿಯ ಐಡಿಯಲ್ ಆಫ್ ಥಾಟ್. ಸೊ ನಾವು ಈಗ ಕಲಿಬೇಕಾಗಿರೋದು ದ್ವೇಷವನ್ನ ಬಿಟ್ಟು ನಾವು ಗಾಂಧಿಯ ಒಂದು ಚಿಂತನೆಗಳನ್ನ ನಾವು ಅಡಾಪ್ಟ್ ಮಾಡ್ಕೊಂಡ್ರೆ ನಮ್ಗೆ ಯಾರು ದ್ವೇಷಗಳೇ ಇರಲ್ಲ. ಅಂದ್ರೆ ಎಂತಹ ಶತ್ರುವನ್ನು ಕ್ಷಮಿಸುವ ಗುಣ ಗಾಂಧಿ ನಾಯಕತ್ವಕ್ಕಿತ್ತು. ಅದಕ್ಕೆ ಗಾಂಧಿಯನ್ನ ಇವತ್ತೆಲ್ಲೂ ನಾನು ಎಲ್ಲ ಕಡೆಗೂ ಆರಾಧಿಸ್ತಕ್ಕಂಥದ್ದು. ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧಿಯನ್ನ ಇವತ್ತು ನಮಗಿಂತ ಹೆಚ್ಚು ರೆಸ್ಪೆಕ್ಟ್ ಅದು ಸಿಗ್ತಾ ಇದೆ. ಆಫ್ರಿಕನ್ ಕಂಟ್ರೀಸ್ ಅಲ್ಲಿ ಒಂದ್ಸತಿ ಒಂದು ಇನ್ಸಿಡೆಂಟ್ ಅಲ್ಲಿ ಒಂದು ಹೋಟ್ಲಲ್ಲಿ ಗಾಂಧೀಜಿಯ ಒಂದು ಆತ್ಮಚರಿತ್ರೆ ಪುಸ್ತಕ ನೋಡ್ತೀನಿ, ಕೆಲಸ ಮಾಡೋದು ಒಂದು ಇನ್ಸಿಡೆಂಟ್. ಆ ಕೆಲಸ ಮಾಡೋಣ ಗಾಂಧೀಜಿಯ ಆತ್ಮಚರಿತ್ರೆಯನ್ನು ನೋಡಿದಾಗ ಅವರು ಕೇಳ್ತಾರೆ, ಅವರಿಗೆ ಆ ಪುಸ್ತಕ ಇಟ್ಕೊಂಡಿದ್ದಾರೆ, ಸರ್ ಇವರು ಗಾಂಧೀಜಿ ಅಲ್ವಾ ಅಂತ. ಆಫ್ರಿಕನ್ ಕಂಟ್ರೀಸ್, ಹೌದು, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಗೌರವಿಸಲ್ಪಡುವ ವ್ಯಕ್ತಿ ಸರ್ ಇವರು ಅಂತ. ಅಂದ್ರೆ ಆಫ್ರಿಕನ್ ಕಂಟ್ರೀಸ್ ನೋಡಿ, ಅಂದ್ರೆ ನಾವು ಗಾಂಧೀಜಿಗೆ ಎಷ್ಟು ಗೌರವ ಕೊಡ್ತಿದ್ದೀವಿ ಅಂತಕ್ಕಂಥದ್ದು ನಾವು ಒಂದ್ಸತಿ ಗಮನಿಸ್ಕೊಂಡ್ರೆ ಗೊತ್ತಾಗುತ್ತೆ. ಅಂದ್ರೆ ಯಾಕೆ ಗಾಂಧೀಜಿಯನ್ನ ನಾವು ಅಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಅಂತ ಗಾಂಧೀಜಿಯ ನಾಯಕತ್ವಕ್ಕೆ ಅಂದ್ರೆ ಆ ಕಾಲಘಟ್ಟದಲ್ಲಿ ಅದಕ್ಕೋಸ್ಕರ